ಮೊದಲ ವರ್ಷದಿಂದ ನೀವು 98ರಿಂದ ನೀವು ನಮ್ಮ ಜೊತೆಗೆ ಬರ್ತಾ ಇದ್ದೀರಿ. ಈ ವರ್ಷ ಕೂಡ ಬಂದಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೋಡಿದಾಗ ನಿಮಗೆ ಅನಿಸ್ತದೆ? ನಾನು 98ರಿಂದ ಪ್ರತಿ ವರ್ಷವೂ ಹೆಚ್ಚು ಕಡಿಮೆ ಬರ್ತಾ ಇದ್ದೀನಿ. ಇದೊಂದು 2-3 ಭಾಳ ವಿಶೇಷ ಸಂಗತಿ ಇದೆ. ಒಂದು, ನಿಮ್ಮ ಅಕ್ಕ ಗೀತಾ ಸಾವಂತ್ ಮೇಡಮ್ ಅವರು ಸಂಸ್ಥೆಯನ್ನು ಒಂದು ಮಗುವ ರೀತಿಯಲ್ಲಿ ಅಪ್ಪುಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಅದು ಭಾಳ ಅಪರೂಪದ ಒಂಥರ ಭಾವನಾತ್ಮಕ ನಂಟಿಟ್ಟು ಒಂದು ಸಂಸ್ಥೆಯನ್ನು ದೊಡ್ಡ ಮಟ್ಟ ಹೋಗೋದಿದೆಯಲ್ಲ ಈ ದೇಶದಲ್ಲಿ ತೀರ ತುರ್ತಿನ ಕೆಲಸ ಆಗಿದೆ. ಯಾಕಂದರೆ ನಾವು ಗ್ಲೋಬಲೈಸೇಷನ್ನ ಇದರಲ್ಲಿ ಅಥವಾ ಡಿಜಿಟಲೀಕರಣ ಇವುಗಳ ಮಧ್ಯದಲ್ಲಿ ಮಾನವ ಸಂಬಂಧಗಳನ್ನು ಹಾಳು ಮಾಡಿಕೊಳ್ತಾ ಇರುವಂತಹ ಇವತ್ತೆಲ್ಲ ನೋಡಿ ಚಿತ್ರಕಾರಿ ಅಥವಾ ವಿಘಟನಾ ಶಕ್ತಿ ಗಂಡ ಹೆಂಡತಿಯು ಬೇರೆ ಬೇರೆಯಾಗಿ ಬದುಕಬೇಕಾದ ಸಂದರ್ಭ ನಮ್ಮ ಸಮಾಜದಲ್ಲಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಮನುಷ್ಯನ ಹಾಗೆ ಎದುರುಗಡೆ ತೋರಿಸುವಂಥ ರಂಗಭೂಮಿ ಇರಲಿ ಅಥವಾ ಅಂಥ ಸಂಸ್ಥೆಗಳಲ್ಲಿ ಭಾವನಾತ್ಮಕವಾಗಿ ನಂಟಿಟ್ಟು ಬೆಳೆಸುವಂತಹ ಇದು ಒಂದು ಹೊಸ ವಿಜ್ಞಾನ ಇದೆ. ಇದಕ್ಕೆ ಇನ್ನೂ ಹೆಚ್ಚಿನ ರೂಪಗಳು ಸಿಗಬೇಕು. ಯಾವುದು ಈ ಥರದ ಅಪ್ರೋಚಿಗೆ ಅದಕ್ಕೊಂದು ಮಾದರಿ ನಿಮ್ಮ ಮೇಡಮ್. ನಾನಂತೂ ಭಾಳ ಗೌರವಿಸ್ತೀನಿ ಅವ್ರನ್ನ, ಎಲ್ಲೂ ಮರೆಯೋಕ್ಕಾಗಲ್ಲ. ಅಂಥವ್ರು ಏನಾದರೂ ಒಂದು ಅವರು ನೀವು ಅಥವಾ ಅದೃಷ್ಟವಶಾತ್ ನಿಮ್ಮ ಜೊತೆಯಲ್ಲಿ ಆನ್ಗಳಿಯವರಿದ್ದಾರೆ. ಇನ್ನೂ ಹೆಚ್ಚಿನ ಅದೃಷ್ಟ ಅಂತಂದರೆ ಸರ್ ಇವರ ಮಗಳು ಅಪೂರ್ವ ನಮಗೆಲ್ಲ ಸ್ನೇಹಿತೆ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅಂದರೆ ನನ್ನ ಹಳೆಯ ಸ್ಕೂಲಲ್ಲಿ ಈಗ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡ್ತಾ ಇದ್ದಾಳೆ ಆಧುನಿಕ ಸಂವೇದನೆ ಜೊತೆ. ಇವೆಲ್ಲ ನಿಮಗೆ ಖಂಡಿತ ನಿಮ್ಮ ಮಕ್ಕಳಿಗೆ ಒಂದು ಪ್ರತಿ ವರ್ಷ ಒಂದು 30-40 ಮಕ್ಕಳನ್ನು ತರಬೇತಿ ಮಾಡೋದಿದೆಯಲ್ಲ, ದೊಡ್ಡವ್ರ ತರಬೇತಿ ಮಾಡೋದು ಭಾಳ ಸುಲಭ. ಮಕ್ಕಳದ್ದು ನಮ್ಮ ಈ ಕಲೆಗೆ ಅಂದರೆ ಸೈಕೋ ಫಿಸಿಕಲ್ ಮೆಂಟಲ್ ಎಮೋಷನಲ್ ಫ್ಲೋರಲ್ ಆ್ಯಕ್ಟಿವಿಟೀಸ್ನ ತಹಬಂದಿಗೆ ತೊಗೊಂಡು ಮಾಡುವಂಥ ಕಾರ್ಯಕ್ರಮ ಇದೆಯಲ್ಲ, ನಿಮ್ಗೆ ಅಲ್ಲಿ ಏನೂ ಇಲ್ಲ, ಲಿಟಲ್ ಸ್ಪೇಸ್ ಅಂಥದ್ರಲ್ಲಿ ಏನೇನೋ ಮಾಡ್ತಾಯಿದ್ದೀವಿ. ಇದು ತುಂಬ ಸ್ತುತ್ಯಾರ್ಹ ಸಂಗತಿ ನನಗೆ. ಎರಡನೇ ಸಂಗತಿ ಏನಂತಂದರೆ ನಿಮ್ಮ ಮಗಳೇ ಇರಲಿ, ಮತ್ತು ನಾನು ಅಪೂರ್ವವನ್ನು ಇಲ್ಲಿಗ ನೆನಬೇಕಾಗುತ್ತೆ. ಆಕೆ ಒಂದೊಂದು ಪ್ರೊಡಕ್ಷನ್ಗೆ ಯಾವುದೇ ರೀತಿಯಲ್ಲಿ ಅಮಿಟರ್ ಪ್ರೊಡಕ್ಷನ್ ಕರೆಯೋಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಪ್ರೊಫೆಷ್ನಲ್ ಪ್ರೊಡಕ್ಷನ್ಸ್. ಕಿರ್ಕಿರಾಜನೇ ಇರ್ಬೋದು ಅಥವಾ ನೀವು ಮೊನ್ನೆ ಇನ್ವೈಟ್ ಮಾಡಿದಂತಹ ಇನ್ನೊಬ್ಬ ಅಲ್ಲ ಇವನನ್ನು ಆದರೆ ಸರ್ಕಾರಿ ಶಾಲೆಯಲ್ಲಿ ಮಾಡಿಸಿದ್ರಲ್ಲ, ಹೌದು ಅದು ರಾಣಿ ಭಟ್ಟನ ಇವೆಲ್ಲ ಇದೆಯಲ್ಲ. ಯಾವುದೇ ನಾನು ರಾಷ್ಟ್ರೀಯ ನಾಟಕ ಶಾಲೆಯ ರಂಗಾಯಣದಲ್ಲಿ ಇದ್ದು ಅತ್ಯಂತ ಹೆಸರನ್ನು ಪಡೆದು ಬಂದವರು ಅನ್ನೋದನ್ನು ನಾನೇ ಹೇಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ನೀವ್ಯಾರು ನೋಡಲಿಲ್ಲಲ್ಲ. ಸೊ ಅಲ್ಲಿ ಹೆಸರು ಪಡೆದು ಬಂದು ನಾನೇ ಹೇಳ್ತೀನಿ. ಇವರ ಮಗಳ ಪ್ರೊಡಕ್ಷನ್ ಪಕ್ಕಾ ಪ್ರೊಫೆಷನಲ್ ಪರ್ಫಾರ್ಮೆನ್ಸ್, ಪಕ್ಕಾ ಪ್ರೊಫೆಷನಲ್, ಸಮಥಿಂಗ್ ಗ್ರೇಟ್. ಇವೆಲ್ಲ ಸಂಸ್ಥೆಗೆ ಒಂದು ರೀತಿಯಲ್ಲಿ ಸಂಪನ್ಮೂಲಗಳು ಮುಂದೆ ಕೂಡ. ಮತ್ತು ನಿಮ್ಮ ಮಕ್ಕಳೇ ತಯಾರಾಗ್ತಾರೆ. ನಾನು ನೋಡಿದೆ, ಒಂದು 2-3 ಇಂಟರ್ವ್ಯೂ ಕಮಿಟಿಯಲ್ಲಿದ್ದೆ ನಾನು ಬೆಂಗಳೂರಿನಲ್ಲಿ, ರಾಷ್ಟ್ರಮಟ್ಟದ ನಿಮ್ಮ ಮಕ್ಕಳೇ ಕೆಲವರು ಇಂಟರ್ವ್ಯೂ ಇದರಲ್ಲಿ ಬಂದಿದ್ದಾರೆ ಗಿಡ್ಸ್ಕೊಂಡಿದ್ದಾರೆ. ಸ್ಕಾಲರ್ಶಿಪ್ನ ಸಮಥಿಂಗ್ ಗ್ರೇಟ್. ನಾವು ಒಂದು ಕಾಲದಲ್ಲಿ ಯಾವುದೋ ಒಂದು ರಿಮೋಟ್ ವಿಲೇಜ್ ಅಂತ ಹೇಳುವ ಮಂತ್ರಗಳೆಲ್ಲ ಇರ್ತಿತ್ತು. ಈಗ ಅದು ಆಗಲಿಲ್ಲ. ಈಗ ಅನೇಕ ಕಡೆಯಲ್ಲಿ ಕೆಲಸ ಆಗ್ತಾ ಇದೆ. ಅದರಲ್ಲಿಯೂ ನಿಮ್ಮದು ಒಂದು ಭಾಳ ವಿಶಿಷ್ಟವಾದ ಕೆಲಸದ ಸ್ಥಾನ ಆಗಿದೆ. ನನಗೆ ಆದ್ದರಿಂದ ಆ ರೀತಿಯ ಒಂದು ಅವಿನಾಭಾವ ಸಂಬಂಧ ಇರೋದರಿಂದ ನಂಬಿಕೆಯ ಜೊತೆಯಲ್ಲೇ ನಾನು ಆಗಾಗ ಸಾವುಕಾರದಾಗ ಬರ್ತಾ ಇರೋದಾಗಿದೆ. ಈ ವಿಶ್ವರಂಗಭೂಮಿ ದಿನಾಚರಣೆ ಬಗ್ಗೆ ಮಾತಾಡಬೇಕಾದ್ರೆ ಸ್ನೇಹಿತರು ಇದ್ದಾರೆ, ಹಿರಿಯವರು ಅಧಿಕಾರಿಗಳು ರಿಟೈರ್ಡು, ಅವರು ಈಗಲೂ ಉದ್ಯೋಗದಲ್ಲಿದ್ದಾರೆ. ಜಿಲ್ಲಾ ವಿಶೇಷ ತಹಸೀಲ್ದಾರರಾಗಿದ್ದು ತಾಲೂಕಿನಲ್ಲಿ ಮಾಹಿತಿ ರಂಗಭೂಮಿಯನ್ನು ನಾನಾಗಿದೆ. ಮೇಡಮ್ ಇದ್ದಾರೆ, ಅಧ್ಯಕ್ಷರಿದ್ದಾರೆ. ಮತ್ತು ರಂಗಭೂಮಿಯಲ್ಲಿ ನುರಿತವ್ರು ನೀವು ಇದ್ದೀರಿ. ಇದರಲ್ಲೂ ಕೂಡ 2 ವಿಷಯಗಳಿರುತ್ತೆ. ನಾನು ಎಷ್ಟು ಮಟ್ಟಿಗೆ ಸ್ಪಷ್ಟಪಡಿಸಬಲ್ಲೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ನಿಮಗೆ ಏನಿದು ವಿಶ್ವ ರಂಗಭೂಮಿಯ ದಿನಾಚರಣೆ ಅಂತ ಹೇಳಿದಾಗೆ ವಿಶ್ವ ಮಹಿಳಾ ದಿನಾಚರಣೆ, ವಿಶ್ವ ಕಾರ್ಮಿಕರ ದಿನಾಚರಣೆ ಮೇ 1ಕ್ಕೆ ಆಚರಣೆ ಮಾಡ್ತೀವಲ್ಲ, ಇದು ಮಕ್ಕಳ ದಿನಾಚರಣೆ, ನೆಹರು ಅವರ ಮಕ್ಕಳ ದಿನಾಚರಣೆ ಅಲ್ಲ, ವಿಶ್ವ ಮಕ್ಕಳ ದಿನಾಚರಣೆ. ಹೀಗೆ ವಿಶ್ವ ಅನ್ನೋ ಒಂದು ಕಾನ್ಸೆಪ್ಟ್ ದಿನಾಚರಣೆ. ಕುವೆಂಪು ಒಂದು ಕಡೆಯಲ್ಲಿ ವಿಶ್ವ ಮಾನವ ಸಂದೇಶವನ್ನು ಹೇಳ್ತಾರೆ. ನಮ್ಮಲ್ಲಿ ಈ ದಿನಾಚರಣೆ ಹಿಂದೆ ನಾವು ಹೋಗ್ತಾ ಇದ್ದೀವಿ. ಇದು ಮಾಡಬಾರ್ದು ಅನ್ನೋ ಇದಲ್ಲ, ಆದರೆ 2 ಇದರ ಕೆಲಸ. ಒಂದು, ಯಾವುದೇ ಮುಂದುವರಿದ ರಾಷ್ಟ್ರ ಹಿಂದುಳಿದ ರಾಷ್ಟ್ರದ ಕೈಗೆ ಅಥವಾ ಅಲ್ಲಿಗೊಂದು ನೆರಳು ಅನ್ನೋದ್ರ ಮುಖಾಂತರ ತಾನು ಖರ್ಚು ಮಾಡುವ ಒಂದೊಂದು ನಯಾ ಪೈಸದ ಜೊತೆಯಲ್ಲಿ ಲೆಕ್ಕಾಚಾರ ಇಟ್ಕೊಂಡೇ ಮಾಡುತ್ತೆ. ಅದಕ್ಕೆ ಅಪವಾದ ಭಾರತದಂಥ ದೇಶ. ನಮ್ಮಲ್ಲಿನ ಸಾಂಸ್ಕೃತಿಕ ಬೇರುಗಳು ಹೇಗಿವೆ ಅಂದರೆ
ಕೊಡು ಅನ್ನೋದು ಮಾತ್ರ ಇರುತ್ತೆ. ಬಟ್ ಅನೇಕ ಮುಂದುವರೆದ ರಾಷ್ಟ್ರಗಳು ಅವು ಮುಂದುವರಿಲಿಕ್ಕೆ ಕಾರಣ ಅವರು ಆಹ್ವಾನಿಸಿಕೊಂಡಂತಹ ಗ್ರಾಹಕವಾದ ಒಂದು ಕಾಲದಲ್ಲಿ. ಅಂದರೆ ನೀವು 10 ಪೈಸೆ ಬಿಚ್ಚಿದ್ರೆ ಎಷ್ಟು ವಾಪಸ್ ಬರುತ್ತೆ ಅನ್ನೋ ಲೆಕ್ಕ. ಇವತ್ತು ನಮ್ಮ ಫಿಲ್ಮ್ ಇಂಡಸ್ಟ್ರಿ ಹೇಗೆ ಯೋಚನೆ ಮಾಡ್ತಾ ಇದೆ ಅಂದ್ರೆ ಹಾಗೆ, ಇನ್ನು ನಾವು ರಂಗಭೂಮಿಯಲ್ಲಿ ಸ್ಟಾರ್ಟ್ ಆಗಲಿಲ್ಲ. ಸೊ ಈ ಥರದ ಒಂದು ಸಂದರ್ಭದಲ್ಲಿ ಕೆಲವು ದಿನಾಚರಣೆಗಳನ್ನು ನಾವು ಒಂಥರ ಬಹುಸಂಖ್ಯಾತ ಹೆಚ್ಚು ಜನಸಂದಣಿ ಇರುವಂತಹ ರಾಷ್ಟ್ರಗಳ ಮೇಲೆ, ಬೆಳೆಯುತ್ತಿರುವಂತಹ ರಾಷ್ಟ್ರಗಳ ಮೇಲೆ, ಎಲ್ಲಿ ಆರ್ಥಿಕ ಇದು ಬರುವ ಸಾಧ್ಯತೆ ಇದೆ ಅನ್ನುವ ದೇಶಗಳ ಮೇಲೆ ಅವರು ಆ ಕಾನ್ಸೆಪ್ಟನ್ನು ಬಿತ್ತುತ್ತಾರೆ. ಹೀಗೆ ಬಿತ್ತಿದ ಕಾನ್ಸೆಪ್ಟ್ಗಳಲ್ಲಿ ಹಲವಾರು ಇದೆ. ಅದರಲ್ಲಿ ರಂಗಭೂಮಿಯ ವಿಶ್ವರಂಗಭೂಮಿ ದಿನಾಚರಣೆ ಒಂದು. ಇದನ್ನ ಯುರೋಪ್ನ ಕೆಲವು ರಾಷ್ಟ್ರಗಳ ಒಕ್ಕೂಟ ಎಂದೊಮ್ಮೆ ಆರಂಭ ಮಾಡಿತು. ನನಗೆ ಅದರ ಇಸ್ವಿಗಳಲ್ಲಿ ನಂತರ ಅದು ವ್ಯಾಪಕವಾಗಿ ಎಲ್ಲ ದೇಶಗಳಿಗೂ. ನಮ್ಮಲ್ಲಿ ನೋಡಿ ಪ್ರಾದೇಶಿಕ ಆಚರಣೆಗಳಿಗೆಲ್ಲವೂ ಒಂದು ರಂಗಕ್ರಮವೇ, ರಿಚುವಲ್ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ. ಆದ್ದರಿಂದ ನಮ್ಮಲ್ಲಿ ಈ ಆಚರಣೆಯ ಕಲೆ ವ್ಯಾಪಕ ಇರೋದ್ರಿಂದ ಈ ರಂಗಭೂಮಿ ದಿನಾಚರಣೆ ಕೂಡ ಬೇಗ ನಾವು ಅಬ್ಸರ್ವ್ ಮಾಡ್ಕೊತಾ ಬಂದ್ವಿ. ಇದು ಈಗ ನನಗೆ ಅನಿಸೋದು, ಒಂದು ನಾವು ಮಾಡ್ತಾ ಇರೋದು ಒಳ್ಳೆಯದೇನು, ಆದರೆ ಇದರ ದುಷ್ಪರಿಣಾಮ ಈಗ ಅದಾಗಲೇ ನಾವು ಆಹ್ವಾನಿಸಿಕೊಂಡಂತಹ ಗೋಳೀಕರಣ ಅಥವಾ ಗ್ಲೋಬಲೈಸೇಷನ್ಗೆ ಹೇಗೆ ನಾವು ಈಡಾಗಿ, ಈಗ ನಾನು 2 ನಿಮಿಷ ತಗೊಳ್ತಾ ಇದ್ದೀನಿ. ಏನಂತಂದರೆ ಸರ್, ಈಗ ನಾವುಗಳೆಲ್ಲ ಬಾಲ್ಯದಲ್ಲಿ ಕಲೆಯಲ್ಲಿ ಇನ್ವಾಲ್ವ್ ಆಗಬೇಕಾದ್ರೆ ನಮ್ಗೆ ಅವಕಾಶ ಕೊಟ್ಟರು ಸಾಕು ಅಂತ ಆಗ್ತಾ ಇತ್ತು. ಆಮೇಲೆ ನಮ್ಮ ಶಿಕ್ಷಣವು ನಮಗೆ ಮೈಗೂಡಿದಂತೆ ಇದ್ದಾಗ ಕೂಡ ನಾವು ಕಲೆಯನ್ನು ಆರಾಧಿಸುವಾಗ, ಆಹ್ವಾನಿಸಿಕೊಳ್ಳುವಾಗ ಹೊಟ್ಟೆಪಾಡು ನೋಡ್ತಿರ್ಲಿಲ್ಲ. ಒಳ್ಳೆ ಬಟ್ಟೆ ನಾವು ಹಾಕ್ಬೋದಿತ್ತು, ಹಾಕಿರಲಿಲ್ಲ. ಒಳ್ಳೆ ಚಪ್ಪಲಿ ತೊಡಬೋದಿತ್ತು, ಅಥವಾ ಒಳ್ಳೆಯ ಬ್ರಷ್ ಇದೆಲ್ಲವನ್ನು ಮರೆತು ನಾವು ನಮ್ಮನ್ನು ಅರ್ಪಿಸ್ಕೊಳ್ಳೋದು. ಇದೊಂದು ಗ್ರೇಟ್ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಮನುಷ್ಯನಿಗೆ ಬದುಕೋದಕ್ಕೆ ಊಟ, ನಿದ್ದೆ, ಲೈಂಗಿಕತೆ, ಇನ್ನೊಂದು ಆಹಾರ ಎಲ್ಲ ಹೇಗೆ ಅನಿವಾರ್ಯ ಇರುತ್ತೆ, ಹಾಗೆ ಟು ಕ್ರಿಯೇಟ್ ಸಮಥಿಂಗ್ ಕೂಡ ಏನಾದರೂ ಕಲಾ ಸೃಷ್ಟಿ ಮಾಡಬೇಕು ಅನ್ನೋದು ಕೂಡ ಒಂದು ಜೈವಿಕ ಅನಿವಾರ್ಯದ ಮಟ್ಟದಲ್ಲಿತ್ತು. ಆದ್ದರಿಂದ ನಾವು ಅದರಲ್ಲಿ ತೊಡ್ಕೊಂಡಿದ್ದೀವಿ.